ಸ್ನೇಹಿತರೆ, ರಾಯರನ್ನ ಮೆಚ್ಚಿಸುವುದಕ್ಕೆ ಮಂತ್ರಗಳು, ಶ್ಲೋಕಗಳು, ಹೋಮಾದಿ ಹವನಗಳು ನಡೆಸಬೇಕೆಂದು ಇಲ್ಲ. ಶುದ್ಧ ಮನಸ್ಸಿನಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಬೇಡಿಕೊಂಡರೂ ಸಾಕು. ಅದೆಂಥದ್ದೇ ಕಷ್ಟಗಳಿದ್ದರೂ ಸ್ಫಟಿಕದಂತಹ ಶಕ್ತಿ ತುಂಬಿಬಿಡುತ್ತದೆ. ಆದರೆ ಸಂಪೂರ್ಣವಾಗಿ ಶರಣಾಗಬೇಕು. ಮನಸ್ಸಿನ ತುಂಬ ನಂಬಿಕೆ ತುಂಬಿರಬೇಕು ಅಷ್ಟೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಂದ್ರೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆ ಆಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಪಡೆಯುತ್ತೋ ಅದೇ ಅನುಗ್ರಹವನ್ನು ರಾಯರು ಕರುಣಿಸುತ್ತಾರೆ ಎಂದರ್ಥ. ರಾಯರ ನೆನೆಯೋಣ, ಗುರು ರಾಯರ ನೆನೆಯೋಣ. ಈ ಸಾಲು ಎಷ್ಟೊಂದು ಜನಜನಿತವಾಗಿದೆ ಅಂದರೆ ರಾಯರ ನೆನೆಯದೆ ದಿನವೇ ಆರಂಭ ಆಗೋದಿಲ್ಲ. ಕೆಲವರಿಗೆ ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡರೆ ಜನ್ಮ ಸಾರ್ಥಕವಾಗುತ್ತೆ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪತರು, ಪ್ರಖಂಡ ವಿದ್ವಾಂಸ, ಸಾಹಿತ್ಯ ಲೋಲ, ಸರಸ್ವತಿಯ ಪುತ್ರ, ಸಂಗೀತದ ಹರಿಕಾರ, ಹೀಗೆ ರಾಘವೇಂದ್ರ ಗುರುಗಳನ್ನು ಭಕ್ತಿಯಿಂದ ಹಲವಾರು ನಾಮಧೇಯಗಳಲ್ಲಿ ಪೂಜಿಸಲಾಗುತ್ತದೆ. ಭಕ್ತರ ಭವಭಯವನ್ನು ನೀಗಿಸುತ್ತಿದ್ದಾರೆ. ನೀನೇ ಗತಿ ಅಂತ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ತನು ಮನೆ ಮನೆಗಳಲ್ಲಿ ಬೆಳಗುತ್ತಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಬೃಂದಾವನಸ್ಥರಾಗಿ ಇಂದಿಗೆ 354 ವರ್ಷಗಳು ಸಂದಿವೆ. ಆದರೂ ರಾಯರ ಕೃಪೆ, ಆಶೀರ್ವಾದ, ಕರುಣೆ ಇಂದಿಗೂ ಬೇಡಿ ಬರುವ ಭಕ್ತರ ಶಕ್ತಿಯಾಗಿ ಬಿಟ್ಟಿದೆ. ಬನ್ನಿ ಹಾಗಿದ್ರೆ ರಾಯರ ಪ್ರಮುಖ ಘಟನೆಗಳು, ಭಕ್ತರನ್ನು ಸಲಹುವುದಕ್ಕೆ ನಡೆದಿದ್ದ ರಾಯರ ಪವಾಡಗಳು ಎಂಥವು ಎಂದು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ಮನ್ಮಥನಾಮ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿಯ ಗುರುವಾರದಂದು ತಮಿಳುನಾಡಿನ ಭುವನಗಿರಿಯಲ್ಲಿ ಬೀಗ ಮುದ್ರೆ ಮನೆತನದ ಗೋಪಮ್ಮ ಹಾಗೂ ತಿಮ್ಮಡವಟ್ಟ ದಂಪತಿಯ ಉದರದಲ್ಲಿ ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಜನ್ಮವೆತ್ತರು. ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡಲಾಯಿತು. ವೆಂಕಟನಾಥರಿಗೆ ಪ್ರಾಥಮಿಕ ಗುರುಗಳು ಅಕ್ಕ ವೆಂಕಟಾಂಬೆಯ ಪತಿ ಲಕ್ಷ್ಮೀ ನರಸಿಂಹ ಆಚಾರ್ಯರು. ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸುಧೀಂದ್ರ ತೀರ್ಥರಿಂದ ದೊರೆಯಿತು. ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು. ವಿಜಯನಗರ ರಾಜ ಶ್ರೀಕೃಷ್ಣ ದೇವರಾಯರಿಗೆ ವೀಣೆ ಕಲಿಸಿದ ಗುರುಗಳು ಬಾಲ್ಯದಲ್ಲಿ ರಾಯರನ್ನ ವೆಂಕಟಾಚಾರ್ಯ ಅಂತ ಕರೆಯುತ್ತಿದ್ದರು. ರಾಯರ ಜೀವನ ಚರಿತ್ರೆ, ಪವಾಡ ಕುರಿತಾದ ಹಲವಾರು ಚಿತ್ರಗಳು ಈಗಾಗಲೇ ಬಂದಿವೆ. ಆದರೂ ಇಂದಿಗೂ ರಾಯರ ಬಗ್ಗೆ ಕುತೂಹಲವಂತೂ ಕಡಿಮೆ ಆಗಿಲ್ಲ. ಈಗಿನ ಕಾಲಮಾನಕ್ಕೆ ಯೋಚಿಸುವುದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಯರ ಹೆಸರಿನ ಪೇಜ್ ತೆರೆದರೆ ಸಾಕು, ರಾಯರೇ ನಮಗೆ ದರ್ಶನ ನೀಡುತ್ತಿದ್ದಾರೇನೋ, ನಮ್ಮನ್ನು ಕಾಯುತ್ತಿದ್ದಾರೇನೋ ಎಂಬ ಮನೋಭಾವ ಬಂದು ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ರಾಯರ ಶಕ್ತಿ ನಮ್ಮೆಲ್ಲರನ್ನು ಕಾಪಾಡಿಕೊಂಡು ಬಂದಿದೆ. ಬ್ರಹ್ಮಲೋಕದ ಶುಕರ್ಣನೆಂಬ ದೇವತೆ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಶಾಪವನ್ನು ವರವಾಗಿ ಸ್ವೀಕರಿಸಿ ಕೃತಯುಗದಲ್ಲಿ ಹಿರಣ್ಯಕಶಿಪವೆಂಬ ರಾಕ್ಷಸನ ಉದರದಲ್ಲಿ ಭಕ್ತ ಪ್ರಹ್ಲಾದನಾಗಿ, ದ್ವಾಪರದಲ್ಲಿ ಬಾಯಿಲಿಕ ರಾಜನಾಗಿ, ಕಲಿಯುಗದಲ್ಲಿ ವ್ಯಾಸರಾಯನಾಗಿ ಹಾಗೂ ಕೊನೆಯ ಅವತಾರ ರಾಘವೇಂದ್ರರಾಗಿ ಭೂಲೋಕದಲ್ಲಿ 4 ಅವತಾರಗಳನ್ನು ಎತ್ತಿ ಬಂದಿದ್ದಾರೆ ಎಂಬುದು ಭಕ್ತರ ನಂಬಿಕೆ. ರಾಘವೇಂದ್ರ ಸ್ವಾಮಿಗಳು ಕೃತಯುಗದಲ್ಲಿ ಪ್ರಹ್ಲಾದ ರಾಜನಾಗಿ ಜನ್ಮವೆತ್ತಿದ್ದಾಗ 10,000 ವರ್ಷ ಹರಿನಾಮ ಸ್ಮರಣೆ ಮಾಡಿ ಪುಣ್ಯದ ಕಣಜವನ್ನೇ ತಮ್ಮದಾಗಿಸಿಕೊಂಡರು. ತಾವು ಸಂಪಾದಿಸಿದ ಅಪಾರ ಪುಣ್ಯವನ್ನು ಹಂಚಿ ಜನರ ಭಾವನೆಯನ್ನು ನೀಗಿಸಲೆಂದು ರಾಯರು ತಮ್ಮ 76ನೇ ವರ್ಷದಲ್ಲಿ ಅಂದರೆ ಕ್ರಿಸ್ತಕ 1671ರಂದು ವಿರೋಧಿನಾಮ ಸಂವತ್ಸರ ಶ್ರಾವಣಕೃಷ್ಣ ಬಿದಿರಿಗೆ ಎಂದು ಮಂತ್ರಾಲಯದ ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ಬೃಂದಾವನದಲ್ಲಿ ತಾವು 700 ವರ್ಷಗಳು ನೆಲೆಸುವುದಾಗಿ ತಿಳಿಸಿದ್ದಾರೆ. ಇನ್ನು ರಾಯರು ಬಯಸಿ ನೆಲೆಸಿರುವ ಮಂತ್ರಾಲಯದ ಮಹಿಮೆ ಬಣ್ಣಿಸಲಾಗದಷ್ಟು ಅಪಾರವಾದದ್ದು. ಕೃತಯುಗದಲ್ಲಿ ಪ್ರಹ್ಲಾದರು ಯಜ್ಞ ಮಾಡಿದ ಸ್ಥಳ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವಿಶ್ರಮಿಸಿದ ಬಂಡೆಯಿಂದ ನಿರ್ಮಿಸಿದ ಬೃಂದಾವನದ ಸ್ಥಳ,
ದ್ವಾಪರದಲ್ಲಿ ಅನುಸ್ವಾಲನೆಂಬ ರಾಜ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿಹಾಕಿ ಪಾಂಡವರನ್ನ ಹಿಮ್ಮೆಟ್ಟಿಸಿದ ಸ್ಥಳ ಮಂಚಲಮ್ಮನ ಸನ್ನಿಧಿ. ಇಂತಹ ಪುಣ್ಯ ಸ್ಥಳದಲ್ಲಿ ನೆಲೆಸಿರುವ ಗುರು ಸಾರ್ವಭೌಮರು ಭಕ್ತರ ಪಾಲಿಗೆ ಕಲಿಯುಗದ ಕಲ್ಪತರು. ಮಂತ್ರಾಲಯಕ್ಕೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಯವರೆಗೂ ಭವ್ಯ ಆರಾಧನೆ ನಡೆಯುತ್ತದೆ. ಜನರ ಕಷ್ಟಗಳ ನಿವಾರಣೆಗೆ ಹಾಗೂ ಲೋಕೋದ್ಧಾರಕ್ಕೆ ಅವತರಿಸಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ದೃಢ ಭಕ್ತಿಯಿಂದ ಯಾರು ರಾಯರನ್ನು ನಂಬುತ್ತಾರೋ ಅಂಥವರ ಜೀವನದಲ್ಲಿ ರಾಯರು ಪವಾಡವನ್ನು ಸೃಷ್ಟಿಸುತ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನೋ ಹಾಗೆ ರಾಯರಿಗೆ ಶರಣಾಗದ ಹೊರತು ರಾಯರ ಅಸ್ತಿತ್ವ ಅರಿವಿಗೆ ಬರುವುದಿಲ್ಲ. ಆದರೆ ಸಂಪೂರ್ಣ ತಲೆಬಾಗಿದವರಿಗೆ ರಾಯರ ಕೃಪೆ ಕಟಾಕ್ಷ ಇದ್ದೇ ಇರುತ್ತದೆ. ರಾಯರ ಒಂದೊಂದು ಪವಾಡಗಳ ಬಗ್ಗೆ ಹೇಳ್ತಾ ಹೋದರೆ ಮೈ ರೋಮಾಂಚನವಾಗುತ್ತದೆ. ಸ್ವಾಮಿಗಳ ಮಹಿಮೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಹೋದ ಅದೆಷ್ಟೋ ಭಕ್ತರು ಅವರಿಗೆ ಶರಣಾಗಿ ಹೋಗಿದ್ದಾರೆ. ಎಲ್ಲ ಜಾತಿ ಧರ್ಮದವರು ರಾಯರಿಗೆ ತಲೆಬಾಗಿದ್ದಾರೆ. ಬನ್ನಿ ಹಾಗಿದ್ರೆ ರಾಯರ ಪವಾಡಗಳಲ್ಲಿ ಕೆಲವೊಂದು ಸಂಗತಿಗಳನ್ನು ಮೆಲುಕು ಹಾಕುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಗುರು ರಾಯರಿಗೆ ಮಂತ್ರದಿಂದಲೇ ಸುರಿಸುವ ಅದ್ಭುತ ಶಕ್ತಿ ಇತ್ತು. ಗುರುರಾಯರು ತಮ್ಮ ಪೂರ್ವಾಶ್ರಮದಲ್ಲೇ ಮಂತ್ರಸಿದ್ಧಿ ಸಾಧನೆಗಳನ್ನು ಮಾಡಿದರು. ಗಂಧವನ್ನು ತೇಯುವಾಗ ಅಗ್ನಿ ಸ್ತೋತ್ರವನ್ನು ಹೇಳಿಕೊಂಡು ಒಂದು ಹರಿವಾಣದಷ್ಟು ಗಂಧವನ್ನು ತೆಗೆಯುತ್ತಿದ್ದರಂತೆ. ಗಂಧವನ್ನು ಧರಿಸಿದ ಎಲ್ಲ ಬ್ರಾಹ್ಮಣರಿಗೆ ಮೈಯೆಲ್ಲ ಉರಿಯೋಕೆ ಆರಂಭವಾಯಿತು. ಆಚಾರ್ಯರಿಗೆ ಇದರ ಬಗ್ಗೆ ಅರಿವಿತ್ತು. ಕೂಡಲೇ ರಾಯರಿಗೆ ವರುಣ ಸ್ತೋತ್ರವನ್ನು ಹೇಳುವಂತೆ ವಿನಂತಿಸಿಕೊಳ್ಳುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ವರುಣ ಸ್ತೋತ್ರವನ್ನು ಹೇಳಿದ ನಂತರ ಎಲ್ಲ ಬ್ರಾಹ್ಮಣರ ಮೈಯುರಿ ಕಡಿಮೆಯಾಯಿತು. ಈ ಘಟನೆಗಳು ಸಿನಿಮಾ ರೂಪದಲ್ಲಿ ಬಂದಿವೆ. ಹಾಗೆ ವೆಂಕಟನಾಥರು ಸನ್ಯಾಸ ದೀಕ್ಷೆ ತೆಗೆದುಕೊಂಡ ದಿನ ಅವರ ಪತ್ನಿ ಸರಸ್ವತಿ ಬಾಯಿ ಅವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆ ಆಗುತ್ತದೆ. ಅದೇ ಮಂಪರಿನಲ್ಲಿ ರಾಯರನ್ನು ನೆನೆಯುತ್ತಾ ಹಾದಿಯುದ್ದಕ್ಕೂ ರೋಧಿಸುತ್ತಾ ಅಲೆದಾಡುತ್ತಾ ತೆರಳುತ್ತಿರುವಾಗ ಅವರ ಮಂಕುಬುದ್ಧಿ ಬಾವಿಯೊಳಗೆ ರಾಯರ ಪ್ರತಿರೂಪ ಕಂಡು ಮನನೊಂದು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆಗ ಆಕೆ ಗಾಳಿಯಂತೆ ತಿರುಗಲು ಆರಂಭಿಸುತ್ತಾರೆ. ಕಾರಣ ಅವರಿಗೆ ಆಯಸ್ಸಿದ್ದು ದುಡುಕಿನಿಂದ ಪ್ರಾಣ ಕಳೆದುಕೊಂಡಿರುತ್ತಾರೆ. ನಂತರ ಅವರ ಕೊನೆಯ ಆಸೆಯನ್ನು ಪೂರೈಸಲು ಅವರ ಆತ್ಮವು ಮಠಕ್ಕೆ ತೆರಳುತ್ತೆ. ಆದರೆ ಅಷ್ಟೊತ್ತಿಗೆ ರಾಯರು ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ತೀರ್ಥರಾಗಿದ್ದರು. ನಂತರ ತಮ್ಮ ಪೂರ್ವಾಶ್ರಮದ ಪತ್ನಿಯ ಆತ್ಮವನ್ನು ಕಂಡ ಸ್ವಾಮಿಗಳು ಪವಿತ್ರ ನೀರನ್ನು ಅವರ ಮೇಲೆ ಸಿಂಪಡಿಸಿ ಆತ್ಮವನ್ನು ಮುಕ್ತಗೊಳಿಸುತ್ತಾರೆ. ಹಾಗೆ ಒಮ್ಮೆ ತಾಂಜಾವೂರಿನ ಕುಂಭಕೋಣದಲ್ಲಿ 12 ವರ್ಷಗಳ ಭೀಕರ ಬರಗಾಲ ಅನುಭವಿಸಿತ್ತು. ಆಗ ತಾಂಜಾವೂರು ನಾಯಕರ ಆಳ್ವಿಕೆಯಲ್ಲಿದ್ದ ಕಾಲ. ರಾಜ ಸೇವಪ್ಪ ನಾಯಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಸಹಾಯ ಹಸ್ತ ಚಾಚುತ್ತಾನೆ. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೆಲವು ಯಜ್ಞಗಳನ್ನು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ತಿಳಿಸುತ್ತಾರೆ. ಅದೇ ಪ್ರಕಾರವಾಗಿ ಪೂಜೆ ಪುನಸ್ಕಾರ ಹೋಮ ಹವನಗಳು ನೆರವೇರಿಸಿದ ನಂತರ ತಕ್ಷಣ ಮಳೆಯಿಂದಾಗಿ ಪ್ರವಾಹವೇ ಹರಿದು ಬಿಡುತ್ತೆ. ಈ ನಗರ ಎಂದು ಕಾಣದಷ್ಟು ಅಭಿವೃದ್ಧಿ ಕಾಣುತ್ತೆ. ಈ ಕೃತಜ್ಞತೆಗಾಗಿ ರಾಜ ರಾಯರ ಮಠಕ್ಕೆ ರತ್ನದ ಹಾರವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಶ್ರೀ ರಾಯರ ಕಾಣಿಕೆಯಾಗಿ ನೀಡಿದ ಹಾರವನ್ನು ಮರಳಿ ರಾಜನಿಗೆ ಅರ್ಪಿಸುತ್ತಾರೆ. ಇದರಿಂದ ಕೋಪಗೊಂಡ ರಾಜ ಆ ಹಾರವನ್ನು ಯಜ್ಞ ನಡೆಯುತ್ತಿದ್ದ ಅಗ್ನಿಕುಂಡಕ್ಕೆ ಎಸೆದು ಬಿಡುತ್ತಾನೆ. ಇದರಿಂದ ಕಿಂಚಿತ್ತೂ ಕೋಪಗೊಳ್ಳದ ರಾಯರು ಆ ಅಗ್ನಿಕುಂಡಕ್ಕೆ ಕೈ ಹಾಕಿ ರಾಜ ನೀಡಿದ ಹಾರವನ್ನು ತೆಗೆಯುತ್ತಾರೆ. ಈ ಪವಾಡ ಸದೃಶ್ಯವನ್ನು ಕಂಡ ರಾಜನ ಅಹಂಕಾರದ ಭಾವನೆ ನಶಿಸಿ ಸಂಪೂರ್ಣವಾಗಿ ರಾಯರ ಸೇವಕನಾಗುತ್ತಾನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರವಾಸದಲ್ಲಿದ್ದಾಗ ಓರ್ವ ಕುರುಬನನ್ನು ಭೇಟಿಯಾಗುತ್ತಾರೆ. ಆತ ರಾಯರ ಪರಮ ಭಕ್ತನಾಗಿದ್ದವನು. ಇದರಿಂದ ಸ್ವಾಮಿ ಅವರನ್ನು ಆಶೀರ್ವದಿಸಿ ಕಷ್ಟದ ಸಮಯದಲ್ಲಿ ಸ್ಮರಿಸುವಂತೆ ಹೇಳುತ್ತಾರೆ. ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಆಧುನಿಯ ನವಾಬ ಕುದುರೆ ಮೇಲೆ ಸವಾರಿ ಮಾಡುತ್ತಿದ್ದ. ಆಗ ಅಲ್ಲೇ ಆ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ. ಕೂಡಲೇ ಒಬ್ಬ ರಾಯಭಾರಿ ಬಂದು ನವಾಬನಿಗೆ ಪತ್ರವನ್ನು ಕೊಟ್ಟ. ನವಾಬನಿಗೆ ಸ್ಥಳೀಯ ಭಾಷೆ ಓದಲು ಬರೆಯಲು ತಿಳಿದಿಲ್ಲದಿದ್ದರಿಂದ
ಕುರಿಗಾಯಿಯ ಬಳಿ ಬಂದು ಗದರಿಸಿ ಆ ಪತ್ರವನ್ನು ಏನಿದೆ ಓದು ತಿಳಿಸು ಎನ್ನುತ್ತಾನೆ. ಆದರೆ ಓದು ಬರಹ ತಿಳಿಯದ ಆ ಕುರುಬ ತಾನು ಅನಕ್ಷರಸ್ಥನೆಂದು ಹೇಳುತ್ತಾನೆ. ಆದರೆ ಕೋಪಗೊಂಡು ನವಾಬ ನಿನ್ನ ಪ್ರಾಣ ತೆಗೆಯುತ್ತೇನೆ ಎಂದು ಎಚ್ಚರಿಸಿ ಪಾಪ ಏನು ಮಾಡಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡ ಕುರಿಗಾಯಿ ರಾಯರನ್ನು ಪ್ರಾರ್ಥಿಸಿ ಕಾಪಾಡಪ್ಪ ಅಂತ ಬೇಡಿಕೊಳ್ಳುತ್ತಾನೆ. ಕೊನೆಗೆ ಆತನಿಗೆ ಪರಮಾಶ್ಚರ್ಯವಾಗಿ ಪತ್ರವನ್ನು ಓದಿ ಮಾಹಿತಿ ತಿಳಿಸುತ್ತಾರೆ. ಆ ಪತ್ರದಲ್ಲಿಯೂ ಶುಭ ಸಮಾಚಾರವಿದ್ದರಿಂದ ಪ್ರಸನ್ನಗೊಂಡ ರಾಜ ಆ ಕುರುಬನನ್ನು ನವಾಬನಾಗಿ ನೇಮಿಸಿಕೊಳ್ಳುತ್ತಾರೆ. ಹೀಗೆ ಎಲ್ಲವೂ ರಾಯರು ಭೌತಿಕವಾಗಿದ್ದಾಗ ನಡೆದಿದ್ದ ಪವಾಡಗಳು. ಇನ್ನೂ ಹೆಚ್ಚೆಚ್ಚು ಪವಾಡಗಳು ರಾಯರು ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಧನ್ಯವಾದಗಳು.